ಎಲ್ಲ ವೀಕ್ಷಕ ಬಾಂಧವರಿಗೆ ಸಂಗೀತ ಜಗನ್ನಾಥ್ ಮಾಡುವ ನಮಸ್ಕಾರಗಳು. ಸಂಗೀತ ಶೆಫ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಭಾಳ ದಿನದ ನಂತರ ನಾನು ಇವತ್ತು ಅಡುಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಕಾರಣಾಂತರ ನಮ್ಮ ಸೊಸೆ ಬೇರೆ ಊರಲ್ಲಿ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋರು ಯಾರು ಇರಲಿಲ್ಲ ಮನೆಯಲ್ಲಿ. ಹಾಗಾಗಿ ಇವತ್ತಿಂದ ಮತ್ತೆ ಶುರು ಮಾಡಿದ್ದೀನಿ. 2-3 ತಿಂಗಳು ಗ್ಯಾಪ್ ಆಯ್ತು. ಅದ್ರ ಮಧ್ಯೆ ಮದುವೆ ಗಿದ್ವಿ ಅದೆಲ್ಲ ಬಂತು, ನಮ್ಮ ಸಿಸ್ಟರ್ಸು ಬ್ರದರ್ಸ್ ಮಕ್ಕಳದೆಲ್ಲ. ಹಾಗಾಗಿ ಮಾಡಿರಲಿಲ್ಲ ವೀಕ್ಷಕರೇ. ಇವತ್ತು ನಾನು ಏನಪ್ಪ ಅಂದರೆ, ಈಗ ಚಳಿಗಾಲ ಸ್ವಲ್ಪ ಮಳೆ ಬಂದಂಗೆ ಆಗ್ತಾಯಿದೆ. ಎಷ್ಟೋ ಬಿಸಿಲಿದೆ, ಆದರೆ ಮಳೆ ಬರ್ತಾ ಇದೆ. ಏನೋ ತಿನ್ನಬೇಕು ಕರೆದಿರೋದಂಥ ಮನಸ್ಸಿಗೆ. ಹಾಗಾಗಿ ನಾವು ಇವತ್ತು ಹೀರೆಕಾಯಿ ಬೋಂಡ ಮಾಡೋಣ ಅಂತ ಮಾಡಿದ್ದೀನಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಅದು ಏನೇನು ಐಟಮ್ ಹಾಕಿ ಮಾಡಬೇಕು ಅನ್ನೋದು ನಮ್ಮದು. ಈಗ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಏನಪ್ಪ ಅಂದರೆ, ಮೊದಲು ಒಂದು 3 ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ಅಷ್ಟಿದೆ. ಇದು ಕಡಲೆ ಹಿಟ್ಟು, ಜೊತೆಗೆ 2 ಸ್ಪೂನ್ ನಾನು ಅಕ್ಕಿ ಹಿಟ್ಟು ಕ್ರಿಸ್ಪಿ ಆಗಲಿಕ್ಕೆ. ಇದು ಕೊಯ್ಲಿಕ್ಕೆ ಚಾಕು ಇಟ್ಕೊಂಡಿದ್ದೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, ಭಾಳ ಇಲ್ಲ, ಒಂದು ಅರ್ಧ ಲಿಂಬೆಹಣ್ಣು. ಎದಕ್ಕಂದರೆ ಯಾರೂ ಲಿಂಬೆಹಣ್ಣು ಹಾಕಲ್ಲ, ನಾನೊಂದು ಸ್ವಲ್ಪ ಹುಳಿ ಇರಲಿ, ಎಲ್ಲ ಖಾರ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇದರಲ್ಲಿ ಜೀರಿಗೆ, ಇದು ಏನು ಇದು ಹೂವಿನ ಕಾಳು, ಆಮೇಲೆ ಖಾರ, ಅರಿಶಿನ, ಇದು ಇದು ಏನಂತಾರಪ್ಪ, ಸೋಡಾ ಇಟ್ಕೊಂಡಿದ್ದೀನಿ, ಉಪ್ಪು, ನೀರು. ಇಷ್ಟನ್ನು ಇಟ್ಕೊಂಡು ನಾವು ಈಗ ಒಂದು ಹೀರೆಕಾಯಿ ಬೋಂಡ ಮಾಡೋಣ. ಬನ್ನಿ. ಈ ಚಳಿಗಾಲದಲ್ಲಿ ತಿನ್ನೋಕ್ಕೆ ಒಂದು ಬೋಲ್ ತೊಗೊಂಡಿದ್ದೀನಿ. ಈ ಚಳಿಗಾಲದಲ್ಲಿ ಸ್ವಲ್ಪ ಮಳೆ ಬರ್ತಾಯಿದೆ, ಹಾಗಾಗಿ ಏನೋ ತಿನ್ನಬೇಕು ಕರೆದಿದ್ದಂದಮೇಲೆ ಇದು ಈಸಿ, ಮನೇಲಿ ಇರುತ್ತೆ ಐಟಮು, ಪಟಾಪಟ ನಾವು ಮಾಡ್ಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನನ್ನ ಸ್ಟೈಲಲ್ಲಿ ನಾನು ಮಾಡೋದು ತೋರಿಸ್ತೀನಿ. ಎಲ್ಲರೂ ಹಸಿ ಶುಂಠಿ ಬೆಳ್ಳುಳ್ಳಿ ಲಿಂಬೆಹಣ್ಣು ಅದೆಲ್ಲ ಹಾಕಲ್ಲ, ನಾನು ಸ್ವಲ್ಪ ಅದೆಲ್ಲ ಹಾಕಿ ಮಾಡೋಣ ಅಂತ ನಿಮ್ಗೆ ತೋರಿಸ್ಬೇಕು ಅಂತ. ಮೊದಲು ಕಡಲೆ ಹಿಟ್ಟು ಒಂದು ಬೋಲ್ಗೆ ಹಾಕ್ಕೋತೀನಿ. ಆಮೇಲೆ 1-2 ಸ್ಪೂನ್ ಅಕ್ಕಿ ಹಿಟ್ಟು, ಸ್ವಲ್ಪ ಚಿಟಿಕೆ ಅರಿಶಿನ, ಖಾರ ಮಾತ್ರ ಫುಲ್ 1 ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ ಮತ್ತು ಹೂವಿನ ಕಾಳು, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಎಲ್ಲನೂ ಹಾಕ್ಕೊಳ್ಳೋಣ. ಸ್ವಲ್ಪ ಲಿಂಬೆಹಣ್ಣು, ಇಷ್ಟು ಸಾಕು. ಲೈಟಾಗಿ ಸೋಡಾ ಸ್ವಲ್ಪ. ಭಾಳ ಬೇಗ ಆಗುತ್ತೆ, ಸಂಜೆ ಹೊತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಮಳೆ ಚಳಿ ಬಿದ್ದ ಮೇಲೆ ಇವು ಕದ್ದಿರೋ ತಿನ್ನಬೇಕು ಅಂತ ಮನಸ್ಸಿಗೆ ಬರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಹಿಟ್ಟು ಮೇಲೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿರಿ ಉಪ್ಪನ್ನು. ನನಗೆ ಎಷ್ಟು ಬೇಕು ಅಷ್ಟನ್ನು ನಾನು ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀರು. ಈಗ ಸಣ್ಣಗೆ ಮೊದಲು ಸ್ಟೈನರ್ನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ವೀಕ್ಷಕರೇ. ಈಗ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಭಾಳ ಗಟ್ಟಿನೂ ಬೇಡ, ಭಾಳ ನೀರು ಬೇಡ, ಆ ಥರ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಕೊಳ್ಳೋಣ. ಕೈಯಿಂದ ಅಷ್ಟು ಚೆನ್ನಾಗಿ ಬರೋಲ್ಲ, ಇದರಿಂದನೇ ತುಂಬ ಚೆನ್ನಾಗಿ ಕಲಿಸ್ಲಿಕ್ಕೆ ಬರುತ್ತೆ. ಇಲ್ಲ ಅಂದರೆ ಸ್ಪೂನಿಂದ ಕಲಿಸ್ಕೊಳ್ರಿ, ಇಲ್ಲಾಂದ್ರೂ ಕೈಯಿಂದ ಕಲಿಸ್ಕೊಳ್ರಿ. ನಂಗೆ ಇದರಲ್ಲೇ ಕಲಸಿ ರೂಢ ಆಗಿರೋದ್ರಿಂದ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಎಷ್ಟು ಬೇಕಷ್ಟೇ, ಭಾಳ ತೆಳುನೂ ಆಗಬಾರ್ದು, ಭಾಳ ಗಟ್ಟಿ ಆಗಬಾರ್ದು. ಎದಕ್ಕಂದರೆ ನಾವು ಅದ್ಕೊಂಡು ಕರಿಬೇಕಲ್ಲ ಬೋಂಡ. ಹಿಟ್ಟನ್ನು ಈ ಥರ ಇಷ್ಟು ತೆಳುವಾಗಿ ಬರಲಿ ಚೆನ್ನಾಗಿ ವೀಕ್ಷಕರ. ಈಗ ಇದು ಸರಿಸಿ ಇಟ್ಕೋತೀನಿ ಪಕ್ಕಕ್ಕೆ. ಈಗ ಜೊತೆಗೆ ಇದು ಯಾವ ಥರ ಹೀರೆಕಾಯಿ ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ತೋರಿಸ್ತೇನೆ. ಭಾಳ ದಪ್ಪನೂ ಇಲ್ಲ, ಭಾಳ ತೆಳುನೂ ಇಲ್ಲ. ಈಗ ನೋಡಿ, ಇದರಲ್ಲಿ ಇಷ್ಟು ದಪ್ಪ ಇರಲಿ, ಭಾಳ ತೆಳು ಬೇಡ, ಏನು ಬೇಡ. ಈ ಥರ ಕಟ್ ಮಾಡಿಕೊಂಡು ನಾವು ಒಂದು ಬೋಲಲ್ಲಿ ಇಟ್ಕೊಳ್ಳೋಣ. ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲನೂ. ಈಗ ನಾವು ಇದು ಒಂದೊಂದನ್ನ ಇದರಲ್ಲಿ ಅದ್ದಿ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಇಟ್ಟಿದ್ದೆ, ಎಣ್ಣೆ ಕಾದಿದೆ ಚೆನ್ನಾಗಿ. ಹದವಾಗಿ ಕರೆಕ್ಟು ಐಟಮ್ ಹಾಕಿಬಿಟ್ರೆ ನಾವು ಮತ್ತೆ ಏನೂ ಇದಕ್ಕೆ ಹಾಕೋದು ಇರಲ್ಲ.
ಆಗಿದೆ ವೀಕ್ಷಕರೇ, ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಆಗಿದೆ, ತಕ್ಕೊಳ್ಳೋಣ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ವೀಕ್ಷಕರೇ, ಈಗ ನಂದು ಹೀರೆಕಾಯಿ ಬೋಂಡ ರೆಡಿಯಾಗಿದೆ. ಹೇಗಾಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ ತಿನ್ನಬೇಕು. ತಿಂದಾದಮೇಲೆ ನನಗೆ ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್.